ಮಾಧ್ಯಮದ ಮಿತ್ರರೇ, ಕಳೆದ ಒಂದು ತಿಂಗಳಿನಿಂದ ಕೂಡ ನೀಟ್ ಪತ್ರಿಕೆ ಲೀಕ್ ಆದಂಥ ಸಂದರ್ಭದಲ್ಲಿ ಸುಮಾರು ದೇಶದಾದ್ಯಂತ 21 ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು. ಖ್ಯಾತ ಪರಿಸರವಾದಿ ಹಾಗೂ ಖ್ಯಾತ ಶಿಕ್ಷಣ ತಜ್ಞ ಸೋನಮ್ ವಾಂಗ್ಚುಕ್ರವರು ನಮ್ಮ ದೇಶದ ಶಿಕ್ಷಣ ಸುಧಾರಣೆ ಆಗಬೇಕು, ಶಿಕ್ಷಣ ವ್ಯವಸ್ಥೆ ಸುಧಾರಣೆ ಆಗಬೇಕು, ಅದಕ್ಕೋಸ್ಕರ ಸರ್ಕಾರಗಳ ಗಮನ ಸೆಳೀಬೇಕು ಅಂಥೇಳಿ ಸುಮಾರು 26 ದಿನ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದರು. ಅವರನ್ನು ಬೆಂಬಲಿಸಿ ಇಡೀ ದೇಶದ ಶಿಕ್ಷಣ ವ್ಯವಸ್ಥೆ ಅಮೂಲಾಗ್ರವಾಗಿ ಸುಧಾರಣೆ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ವಿದ್ಯಾರ್ಥಿಗಳು ದೆಹಲಿಯ ಜಂತರ್ ಮಂತರ್ನಲ್ಲಿ ಸುಮಾರು 1 ತಿಂಗಳಿನಿಂದ ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅವ್ರ ಡಿಮ್ಯಾಂಡ್ ಇಷ್ಟೇ, ಈ ಒಂದು 21 ಜನರ ಸಾವಿಗೆ ಕಾರಣವಾದ ನೀಟ್ ಎಕ್ಸಾಮ್ನ ಪತ್ರಿಕೆ ಲೀಕ್ ಆಗಿರತಕ್ಕಂಥದ್ರಿಂದ ಸುಮಾರು 21 ಜನರು ಸಾವನ್ನಪ್ಪಿದ್ದಾರೆ. ಲಕ್ಷಾಂತರ ವಿದ್ಯಾರ್ಥಿಗಳು ಬದುಕು ಮೂರಾಬಟ್ಟೆ ಆಗಿದೆ. ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಶಿಕ್ಷಣ ಮಂತ್ರಿ ರಾಜೀನಾಮೆಯನ್ನು ಕೊಡಬೇಕು ಮತ್ತು ಈ ಒಂದು ಶಿಕ್ಷಣ ವ್ಯವಸ್ಥೆ ಸುಧಾರಣೆ ಆಗಬೇಕು ಅನ್ನೋ ಒಂದು ಬೇಡಿಕೆಯನ್ನಿಟ್ಟು ಏನು ಹೋರಾಟವನ್ನು ಮಾಡ್ತಾಯಿದ್ದಾರೆ. ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪೊಲೀಸ್ನವರು, ದೆಹಲಿ ಪೊಲೀಸ್ನವರು ಭಾಳ ಕೆಟ್ಟದಾಗಿ ನಡ್ಕೊಂಡು ವಿದ್ಯಾರ್ಥಿನಿಯರ ಮೇಲೆ ಹಲ್ಲೆಯನ್ನು ನಡೆಸಿ ಮತ್ತು ಯಾರು ಅನಧಿಕೃತವಾದಂಥ ಜನರನ್ನ ಹೆಲ್ಮೆಟ್ಗಳು ಹಾಕ್ಕೊಂಡು ಲಾಠಿಗಳು ಕೊಟ್ಟು ನಮ್ಮ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿಸ್ತಕ್ಕಂಥದ್ದು, ಇದು ಭಾಳ ಬರ್ಬರ ಕೃತ್ಯವನ್ನು ಮಾಡಿದ್ದಾರೆ. ಹಾಗಾಗಿ ಇಡೀ ದೇಶದ ಎಲ್ಲ ಚಿಂತಕರು, ಬೇರೆ ಬೇರೆ ರಂಗದಲ್ಲಿರ್ತಕ್ಕಂಥವ್ರು, ಕ್ರೀಡಾ ರಂಗದಲ್ಲಿರ್ತಕ್ಕಂಥವ್ರು, ಕಲಾರಂಗದಲ್ಲಿರ್ತಕ್ಕಂಥವ್ರು, ಸಚಿನ್ ತೆಂಡೂಲ್ಕರ್ ಆದಿಯಾಗಿ ವಿರಾಟ್ ಕೊಹ್ಲಿ ಆದಿಯಾಗಿ ದೇಶದ ಎಲ್ಲ ಭಾಷೆಗಳ ಕಲಾವಿದರು ಕೂಡ ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಆದಿಯಾಗಿ ಎಲ್ಲ ಪಕ್ಷದವರು ಕೂಡ, ನಮ್ಮ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಆದಿಯಾಗಿ, ಅರವಿಂದ್ ಕೇಜ್ರಿವಾಲ್ ಆದಿಯಾಗಿ ಇಡೀ ದೇಶದ ಸಾಕ್ಷಿ ಪ್ರಜ್ಞೆ ಅಂತ ಏನು ಅನ್ಸ್ಕೊಂಡಿದ್ದಾರೋ ಎಲ್ಲ ವರ್ಗದ ಜನರು ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ನಾವು ರಾಮನಗರ ನಗರಸಭೆ ಇರ್ತಕ್ಕಂಥ ನಮ್ಮೆಲ್ಲ ಸದಸ್ಯರುಗಳು ಮತ್ತು ರಾಮನಗರದ ವಿವಿಧ ಸಂಘ ಸಂಸ್ಥೆಗಳು ಮತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳು ಒಳಗೂಡಿ ನಾವು ಈ ಒಂದು ಸುಮಾರು ಈ ಒಂದು ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯವನ್ನು ಖಂಡಿಸಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಒತ್ತಾಯಿಸಿ ಹಾಗೂ ಶಿಕ್ಷಣ ವ್ಯವಸ್ಥೆಯಲ್ಲಿ ಏನು ಬದಲಾವಣೆಗೋಸ್ಕರ, ಶಿಕ್ಷಣ ಸುಧಾರಣೆಗೋಸ್ಕರ ಹೋರಾಟವನ್ನು ಮಾಡ್ತಾ ಇದ್ದಾರೋ ಅವ್ರಿಗೆ ನೈತಿಕ ಬೆಂಬಲ ಸೂಚಿಸೋದಕ್ಕೆ ಸೋಮವಾರ ಬೆಳಗ್ಗೆ 9 ಗಂಟೆಯಿಂದ ನಾವು ಸಾಯಂಕಾಲ 7 ಗಂಟೆ ತನಕ ಒಂದು ದಿನ ಸಾಂಕೇತಿಕವಾದಂಥ ಉಪವಾಸ ಸತ್ಯಾಗ್ರಹವನ್ನು ಕೆಳಗಡೆ ಬಸ್ ಸ್ಟ್ಯಾಂಡ್ನಲ್ಲಿ ಹಮ್ಮಿಕೊಳ್ಳೋರಿದ್ದೇವೆ. ಆಮೇಲೆ 7 ಗಂಟೆಗೆ ನಾವು ಕೆಂಗಲ್ ಹನುಮಂತಯ್ಯ ಸ್ಟ್ಯಾಚ್ಯೂಯಿಂದ ಅಲ್ಲಿಂದ ವಾಟರ್ ಟ್ಯಾಂಕ್ ಸರ್ಕಲ್ ತನಕ ನಮ್ಮ ಇದು ಪಂಜಿನ ಮೆರವಣಿಗೆಯನ್ನು ಏರ್ಪಡಿಸಿದ್ದೇವೆ. ಈ ಒಂದು ವಿದ್ಯಾರ್ಥಿಗಳ ಹೋರಾಟಕ್ಕೆ ನೈತಿಕ ಬೆಂಬಲ ಸೂಚಿಸೋ ಈ ಕಾರ್ಯಕ್ರಮದಲ್ಲಿ ಎಲ್ಲ ರಾಮನಗರದ ಸಮಸ್ತ ಜನರು ಹಾಗೂ ಪ್ರಜಾಪ್ರಭುತ್ವವಾದಿಗಳು ಹಾಗೂ ಶಿಕ್ಷಣ ಪ್ರೇಮಿಗಳು ಹಾಗೂ ಎಲ್ಲ ಪ್ರಗತಿಪರ ಸಂಘಟನೆಗಳು ಒಂದಿಗೆ ಎಲ್ಲರೂ ಕೂಡ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಏನು ಒಂದು ಹೋರಾಟ ನಡೀತಾ ಇದೆಯೋ ದೇಶದಾದ್ಯಂತ ಇದಕ್ಕೆ ಬೆಂಬಲ ಸಿಗ್ತಾ ಇದೆ. ನಾವು ಕೂಡ ಈ ಒಂದು ಹೋರಾಟದಲ್ಲಿ ಒಂದು ಅಳಿಲು ಸೇವೆಯನ್ನು ಸಲ್ಲಿಸಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ರಾಮನಗರದ ಸಮಸ್ತ ನಾಗರಿಕರಲ್ಲಿ ಮನವಿ ಮಾಡ್ತೇನೆ. ಈ ಒಂದು ಕಾರ್ಯಕ್ರಮದ ಮೂಲಕ ನಾವು ಕೂಡ ಅವ್ರಿಗೆ ನೈತಿಕ ಬೆಂಬಲ ಸೂಚಿಸೋದ್ರ ಜೊತೆಗೆ ನಮ್ಮ ದೇಶದ
ಮುಂದಿನ ಶಿಕ್ಷಣ ವ್ಯವಸ್ಥೆ ಉಜ್ವಲವಾಗಿರಲಿ ಹಾಗೂ ಯುವಕರು ವಿದ್ಯಾರ್ಥಿಗಳು ಏನು ಹೋರಾಟ ಮಾಡ್ತಾ ಇದ್ದಾರೆ ಆ ಹೋರಾಟಕ್ಕೆ ಸಂಪೂರ್ಣ ಬೆಂಬಲವನ್ನು ನಾವು ಸೂಚಿಸಿ ಈ ಒಂದು ಸತ್ಯಾಗ್ರಹವನ್ನು ಮಾಡ್ತಾಯಿದ್ದೀವಿ.